ಕಟ್ಟೋದಂತೆ ಇವರು. ಕಾಟನ್ ಬಾಕ್ಸಲ್ಲಿ ಮನೆ ಕಟ್ಟೋದು. ಕಾಟನ್ ಬಾಕ್ಸಲ್ಲಿ ಬಡವ್ರ ಮನೆ ನೋಡಿ ಅಂತ ಕೆಲಸ ಮಾಡೋರು. ಅಂಗಡಿಯಲ್ಲಿ ರೆಟ್ಗಳು ಎತ್ಕೊಬಂದು ಮನೆ ಮಾಡೋಕ್ಕೆ ಅವ್ರು ನೋಡಿದ್ರೆ ಬೈತಾರೆ. ಹಲೋ ಫ್ರೆಂಡ್ಸ್, ಇವತ್ತು ಶನಿವಾರದ ವ್ಲಾಗು. ಅಂದರೆ 4:15ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆದು ಇವತ್ತು ವಿಡಿಯೋ ಇತ್ತು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳು ಆಡಕ್ಕೆ ಹೋಗಿದ್ದಾರೆ. ಎಲ್ಲ ಅಂದರೆ ನಮ್ಮ ಅತ್ತೆ ಮನೆ ಹತ್ರ. ಟ್ಯೂಷನ್ಗೆ ಹೋಗಿ ಕರ್ಕೊಬರ್ಬೇಕು. ಇಲ್ಲ ಅಂದರೆ ನಾನು ಹೋಗಿಲ್ಲ ಅಂದರೆ ಅಲ್ಲೇ ಆಟ ಆಡಿಕೊಂಡು ಮಮ್ಮಿ ಮರ್ತುಬಿಟ್ಟಿದ್ದಾಳೆ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಫೋನ್ ಮಾಡೋಣ ಅಂದರೆ ಅಲ್ಲಿ ನಮ್ಮ ಭಾವ ನಮ್ಮ ಅತ್ತೆ ಇದ್ದಾರೋ ಇಲ್ಲ ಗೊತ್ತಿಲ್ಲ, ಯಾರಿಗೆ ಫೋನ್ ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ಹೋಗಿ ನಾನೇ ಕರ್ಕೊಬರ್ತೀನಿ. ತೋರಿಸ್ತೀನಿ ಬನ್ನಿ. ಆಟ ಆಡ್ತಾ ಇರ್ತಾರೆ. ಟ್ಯೂಷನ್ಗೆ ಹೋಗೋದು ಅನ್ನೋದೇ ನೆನಪಿರುತ್ತೆ, ಆದ್ರೂ ಬೇಡ ಇವತ್ತು ಅಂತ ಮತ್ತೆ ನಾಳೆನೂ ರಜಾ. ಅದಕ್ಕೆ ನಾನೇ ಹೋಗಿ ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲ ಆಟ ಆಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಆಟ ಆಡೋಕ್ಕೆ ಬಂದವ್ರೆ. ನಂಗೆ ಗೊತ್ತು, ನಾನು ನೋಡ್ಬಿಟ್ಟು ನಗಿತಾವಳೆ. ನಾನು ಬರಲ್ಲ ಅಂದ್ಕೊಂಡಿದ್ಲು. ಏಯ್ ಏನದ ಅದ್ರಲ್ಲೆಲ್ಲ ಏನೇನೋ ಇರಲ್ವಾ? ಯಾರು ತಂದಾಕಿರೋದವು? ಅದು ಎಷ್ಟು ದಿನ ಆಗಿತ್ತು ತಂದಾಕಿ? ಅದ್ರಾಗ ಏನೇನೋ ಹುಳಗಳೆಲ್ಲ ಸೇರ್ ಎಲ್ಲಿಂದ? ಓನರ್ ಅಂಕಲ್ ಅದೇ ಮಾರ ಅಂಗಡಿ ಇಟ್ಕೊಂಡಿರಲಿಲ್ಲ. ಹಾಂ, ಅವ್ರು ಅದರಲ್ಲಿ ಎಣ್ಣೆ ಅದೆಲ್ಲ ತಂದಿದ್ದೀವಿ. ಹಾಂ ಫ್ರೆಂಡ್ಸ್ ನೋಡಿ, ಎಲ್ಲ ತಂದ್ಬಿಟ್ಟು ಮನೆ ಮಾಡಿಕೊಂಡು ಆಟ ಆಡ್ತಾ ಇದ್ದಾರೆ. ಮಾಡಿ ಮೇಲೆ ಬಂದು ಅದ್ರ ಹೊಸಲ ಹುಷಾರು, ಗೋಡೆ ಮೇಲೆಲ್ಲ ಹತ್ತಬಾರ್ದು ಮಕ್ಕಳು. ಟೈಮ್ ಆಯ್ತು, ನಡೀರಿ ಟ್ಯೂಷನ್ಗೆ. ನಂಗೆ ಗೊತ್ತು ನೀನು ಹಿಂಗೆ ಮಾಡ್ತೀಯ ಅಂತ. ಸುಮ್ಮನೆ ಕಾಸು ವೇಸ್ಟ್ ಮಾಡೋದಲ್ಲ, ಕಾಸು ಕೊಟ್ಟಲ್ಲ ಟ್ಯೂಷನ್ಗೆ ಹಾಕಿರೋದು. ನೋಡಿ, ಓಹೋ ಮನೆ ಮಾಡ್ತವ್ರೆ. ಮನೆ ಇಲ್ಲಿ ಮನೆ ಕಟ್ಟೋದಂತೆ ಇವರು. ಕಾಟನ್ ಬಾಕ್ಸಲ್ಲಿ ಮನೆ ಕಟ್ಟೋದು. ಎಂತ ಮನೆ ಕಟ್ತೀರಾ? ಇಷ್ಟೊಂದು ಬಾಕ್ಸ್ಗಳಿತ್ತಾ? ಹಿಂಗೆ ಕಟ್ಟಬೇಕಲ್ಲ, ಹಿಂಗೆ ಬರಬೇಕು ಮನೆ, ಹಿಂಗೆ ಕಟ್ಟಬೇಕು. ಏನೋ ಇನ್ನೊಂದು ಸರಿ ಹೇಳು. ಕಾಟನ್ ಬಾಕ್ಸಲ್ಲಿ ಬಡವ್ರ ಮನೆ ನೋಡಿ. ನೋಡಿ ಇದ್ರನ್ನೆಲ್ಲ ತಂದಾಕೊಂಡು ಇವೆಲ್ಲ ಹಾಕಿದ್ರೆ ಕಾಸು ಬರುತ್ತೆ ಅವ್ರಿಗೆ. ಎತ್ಕೊ ಬಂದ್ಬಿಟ್ಟಿದ್ದೀರಾ? ಅವ್ರನ್ನ ಕೇಳ್ದಿರ ಎತ್ಕೊ ಬಂದಿರೋದಾ? ಅಮ್ಮ ವೈತೆ ಇರು ಪೂಜಾ, ನಂಗೇನಿರು. ನಡೀರಿ ಟ್ಯೂಷನ್ಗೆ ಟೈಮ್ ಆಯ್ತು. ಮನೆ ಕಟ್ತಾರಂತೆ. ಮನೆ ಎತ್ತಾಕ್ರಿ ಎಲ್ಲ ಅಂತ ಕೆಲಸ ಮಾಡೋರು. ಅಂಗಡಿಯಲ್ಲಿ ರೆಟ್ಗಳು ಎತ್ಕೊಬಂದು ಮನೆ ಮಾಡಕ್ಕೆ ಅವ್ರು ನೋಡಿದ್ರೆ ಬೈತಾರೆ. ಇನ್ನೊಂದು ಇದು ಎತ್ಕೊಂಡು ಹೋಗ್ತಾರೆ ಇವಾಗ ಅವ್ರ ಅಮ್ಮ ಬೈದಿದ್ದಕ್ಕೆ. ಫ್ರೆಂಡ್ಸ್, ಇವ್ರನ್ನ ಕರ್ಕೊಬಂದೆ. ಟ್ಯೂಷನ್ಗೆ ಕರ್ಕೊಂಡು ಹೋಗ್ಬೇಕು. ಕಜ್ಜಾಯ ನೋಡಿ, ನಮ್ಮ ಮನೆಯಲ್ಲಿ 1.5 ತಿಂಗಳಾಯಿತು, ಇನ್ನೂ ಇದೆ. ಹೋಗಿ ಕಾಸು ಕೊಟ್ಟು ಏನಕ್ಕೆ ಸೇರಿಸಿರೋದು? ಚೆನ್ನಾಗಿ ಓದ್ಲಿ ಅಂತ ತಾನೇ. ದಿನ ಹೋದ್ರೆ ಭಾನುವಾರ ನಾಳೆ ರಜೆ ಇರುತ್ತೆ ತಾನೇ. ಟ್ಯೂಷನ್ಗೆ ಹೋಗ್ಬೇಕಂದ್ರೆ ಆಗಲ್ಲ. ನಮ್ಮ ಅಪ್ಪ ಏನಕ್ಕೆ ಕಾಸು ಕೊಟ್ಟು ಕಳಿಸ್ತಾವ್ರೆ, ದುಡ್ಡು ಕೊಟ್ಟು ಚೆನ್ನಾಗಿ ಓದ್ಲಿ ನಾವು ಅಂತ ಬುದ್ಧಿ ಬರಲ್ಲ ಅವ್ರಿಗೆ. ನಿಮ್ಮ ಮನೆಯಲ್ಲಿ ಕಜ್ಜಾಯ ಆಯ್ತಾ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೆಯಲ್ಲಿ ಇನ್ನೂ ಐತೆ ಕಜ್ಜಾಯ. ಪಾಕು ಕೂಡ ಇನ್ನೂ ಐತೆ, ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೀನಿ ಸ್ವಲ್ಪ. ಬೇಕು ಅಂದರೆ ಕಳಿಸ್ತೀನಿ ಪಾರ್ಸಲ್, ಯಾರನ್ನ ಕೇಳಿದ್ರೆ. ಎಷ್ಟು ಕಳಿಸ್ತೀಯಾ? ಇದ್ದಾವೆ, ಒಂದೊಂದು 20 ಇದ್ದಾವೆ.
ತಿಂದೇ ಇಲ್ಲ, ಹಂಗೆ ಐತೆ ಕಜ್ಜಾಯಗಳು. ದೊಡ್ಡಮ್ಮ ಕಟ್ಕಳ್ಸಿರೋದು ಒಂದು ಮುಟ್ಟಿಲ್ಲ, ಅದು ಹಂಗೆ ಐತೆ. ಅದೇನು ಒಂಥರ ಒಂಚೂರು ಫ್ರೆಂಡ್ಸು. ಸಾಯಂಕಾಲ ಸ್ವಲ್ಪ ರೇಷನ್ ಖಾಲಿ ಆಗಿತ್ತು. ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದ್ದೆ, ಬೆಳಗ್ಗೆನೇ ಹೇಳಿದ್ದೆ ತಗೋಬಾ ಅಂತ, ಆದರೆ ಇವಾಗ ತಗೊಬಂದಿದ್ದಾರೆ. ಸಾಯಂಕಾಲ ತಗೊಬಂದರು. ಏನೂ ಇಲ್ಲ, ರೇಷನ್ ಖಾಲಿ ಆಗೋಲ್ಲ. ಏನೇನು ಖಾಲಿ ಆಗುತ್ತೆ ಬೇಗ ಅಂದರೆ 2 ತಿಂಗಳಾಯಿತು, ಇನ್ನೂ ಎಲ್ಲ ಇದೆ, ಬೇಳೆಕಾಳೆಲ್ಲ ಇದೆ. ಇಷ್ಟು ಜಾಸ್ತಿ ಬೇಗ ಖಾಲಿ ಆಗೋದಂದರೆ ಏನು ಅಂದರೆ ತೋರಿಸ್ತೀನಿ ಬನ್ನಿ. ಕಡಲೆ ಬೀಜ ಬೇಗ ಖಾಲಿ ಆಗುತ್ತೆ. ಕಡಲೆಬೇಳೆ ಖಾಲಿ ಆಗಲ್ಲ. ಹಂಗೆ ಈ ನಡುವೆ ಚಟ್ನಿ ಪೌಡ್ರ್ ಮಾಡ್ತೀನಿ, ಅದಕ್ಕೋಸ್ಕರ ಕಡಲೆಬೇಳೆ ತಗೊಬಂದಿದ್ದಾರೆ. ಮತ್ತು ಉದ್ದಿನಬೇಳೆ ಬೇಗ ಖಾಲಿ ಆಗುತ್ತೆ. ಮೊನ್ನೆ ತಗೊಬಂದಿದ್ದು 15 ದಿನ ಆಯಿತು. ಉದ್ದಿನಬೇಳೆ ಕಡಲೆಬೀಜ ತಗೊಬಂದಿದ್ದು, ಇವೆರಡೂ ಬೇಗ ಖಾಲಿ ಆಯಿತು. ಈ ಚಟ್ನಿ ಪೌಡ್ರ್ ಮಾಡೋಣ ಅಂತ ಕಡಲೆಬೇಳೆ ತಗೊಬಂದಿದ್ದಾರೆ. ಮತ್ತು ಶಾಂಪು ಬೇಗ ಖಾಲಿ ಆಗುತ್ತೆ. ಪುಳಿಯೋಗರೆ ಪ್ಯಾಕೆಟು, ವಾಂಗಿಭಾತ್ ಪ್ಯಾಕೆಟು ವಾರದಲ್ಲಿ ಒಂದೊಂದು ಬೇಕಾಗುತ್ತೆ, ಅಷ್ಟೇ. ಕೊಬ್ಬರಿ ಎಣ್ಣೆ ಮಾತ್ರ ಖಾಲಿ ತುಪ್ಪ ತಗೊಬಂದು ತುಂಬ ದಿನ ಆಗಿತ್ತು, ತಿಂತಾ ಇರಲಿಲ್ಲ. ಸೊಪ್ಪು ಸಾರು ಮಾಡಿದಾಗ ಬೇಕು ಅನಿಸುತ್ತೆ, ಅದಕ್ಕೋಸ್ಕರ ಮೊನ್ನೆ ಸೊಪ್ಪು ಸಾರು ಮಾಡಿದಾಗ ಇರಲಿಲ್ಲ, ಅದಕ್ಕೆ ತುಪ್ಪ ತಗೊಬಂದಿದ್ದಾರೆ. ಇಷ್ಟೇ ಫ್ರೆಂಡ್ಸ್. ಸೋಪು ಮತ್ತು ಸೋಪ್ ಖಾಲಿ ಆಗುತ್ತೆ. ಸೋಪು ಅಷ್ಟೇ 1 ಮಂತ್ ಆಯ್ತು ತಗೊಬಂದು. ಇದರಲ್ಲಿ 3 ಇರುತ್ತೆ, ದೊಡ್ಡದಾಗಿರುತ್ತೆ. ಶಾಂಪು ಮತ್ತು ಕಡಲೆಬೀಜ, ಉದ್ದಿನಬೇಳೆ ಬೇಗ ಖಾಲಿ ಆಗೋದು. ಮಂತಲ್ಲಂದರೆ ತಿಂಗಳಲ್ಲಂದರೆ 2 ಸಾರಿ ತಗೊಬರ್ಬೇಕು, ಇಷ್ಟು ಬೇಗ ಖಾಲಿ ಆಗುತ್ತೆ. ಮನೆಯಲ್ಲಿ ಯಾವುದು ದಿನಸಿ ಬೇಗ ಖಾಲಿ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೇಲಿ ಮಾತ್ರ ಇಷ್ಟು ಮಾತ್ರ ಬೇಗ ಖಾಲಿ ಆಗುತ್ತೆ. ಚಟ್ನಿ ಪೌಡ್ರು ಮಾಡಬೇಕು, ಖಾಲಿ ಆಗಿದೆ. ಅಷ್ಟು ಚೆನ್ನಾಗಿದೆ ಚಟ್ನಿ ಪೌಡ್ರು. ಚಟ್ನಿ ಪೌಡ್ರು ಮಾಡಬೇಕು, ನೋಡೋಣ. ನಾಳೆ ಏನು ಕೆಲಸ ಇಲ್ಲ, ಇವತ್ತು ಏನೂ ಇರಲಿಲ್ಲ, ಮಾಡ್ಬೋದಾಗಿತ್ತು. ಏನು ಅವಶ್ಯಕತೆ ಇರಲಿಲ್ಲ, ಇನ್ನೂ ಸ್ವಲ್ಪ ಇದೆ ಚಟ್ನಿ ಪೌಡ್ರು. ಓಕೆ ಫ್ರೆಂಡ್ಸ್, ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಾಂಬಾರು ಏನೂ ಮಾಡಿಲ್ಲ ಇವತ್ತು, ಪಲಾವೇ ಮಾಡಿದ್ದು. ನೆನ್ನೆದು ಬಸ್ ಸಾಂಬಾರು ರಾತ್ರಿ ಯಾರೂ ತಿಂದಿಲ್ಲ, ಹಂಗೆ ಇದೆ. ಮತ್ತು ಸೊಪ್ಪು ಸಾರು ಸ್ವಲ್ಪ ಇದೆ ಮೊನ್ನೆದು, ಅದಕ್ಕೆ ಇವಾಗ ಮುದ್ದೆ ಮಾಡಬೇಕು. ಪಲಾವ್ ಸ್ವಲ್ಪ ಇದೆ. ಓಕೆ ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತೀನಿ. ವ್ಲಾಗು ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಫುಲ್ ವೀಡಿಯೋ ನೋಡಿ, ಲೈಕ್ ಮಾಡಿ.